ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಎದ್ದಿದ್ದು ಇದ್ದಂಗೆಯಲ್ಲಿ ಮೊದಲಿಗೆ ಇವತ್ತಿನ ಹೈಲೈಟ್ಸ್. ಕಳೆದ 2 ದಿನಗಳಿಂದ ಕಾಂಗ್ರೆಸ್ನಲ್ಲಿ ಹೊತ್ತಿದ್ದ ಕಿಡಿ ಜ್ವಾಲಾಮುಖಿಯಾಗುವ ಸೂಚನೆ ಸಿಕ್ಕಿತ್ತು. ಈ ಸುಳಿವು ಸಿಕ್ಕ ಬೆನ್ನಲ್ಲೇ ರಾಹುಲ್ ಗಾಂಧಿ ಶಾಂತಿಯ ಕಟ್ಟಪ್ಪಣೆಯನ್ನ ಹೊರಡಿಸಿದ್ರು. ಕೈ ಕಟ್ ಬಾಯ್ ಮುಚ್ಚ್ ಅನ್ನುವಂತಹ ಹೈಕಮಾಂಡ್ ಸಂದೇಶದ ಬೆನ್ನಲ್ಲೇ ಮೌನಕ್ಕೆ ಶರಣಾದಂತಹ ಸಿದ್ದು ಡಿಕೆಶಿ ಮತ್ಸ್ಯ ಮೇಳದಲ್ಲಿ ಮುಖಾಮುಖಿಯಾದ್ರು. ಸೆಕೆಂಡ್ ಇನ್ನಿಂಗ್ಸ್ ಸಮರ ಶುರುವಾದ್ರೆ ಅದು ಖರ್ಗೆ ಸಿಎಂ ಭೇಟಿ ಬಳಿಕವೇ. ಸಮರ ಸಂದೇಶದ ಮುನ್ಸೂಚನೆ ಕೊಟ್ಟು ದೆಹಲಿ ಫ್ಲೈಟ್ ಹತ್ತಿದ್ದ ಡಿಕೆಶಿ ಬಣಕ್ಕೆ ನಿರಾಸೆಯಾಗಿದೆ. 40ರ ಲೆಕ್ಕ ಹೇಳಿ ವೈಲೆಂಟ್ ರೂಪವನ್ನ ತಾಳಿದ್ದವರು ವರಿಷ್ಠರ ಭೇಟಿಗೆ ಅವಕಾಶ ಸಿಗದೆ ಸೈಲೆಂಟ್ ಆಗಿದ್ದಾರೆ. ದೆಹಲಿಗೆ ದಾರಿ ಸುಂಕ ಇಲ್ಲ ಅಂತ ಹೇಳಿ ಮರಳಿ ಕರುನಾಡಿಗೆ ಕಾಲಿಟ್ಟಿದ್ದಾರೆ. ಒಬ್ಬೊಬ್ಬರು ಒಂದೊಂದು ಕಾರಣವನ್ನ ಹೇಳ್ತಿದ್ದಾರೆ. ಕಾಂಗ್ರೆಸ್ನೊಳಗೆ ಬಣ ಬಡಿದಾಟ ಕಂಡು ಕುಂಟೆ ಬಿಲ್ಲೆ ಆಟ ಆಡ್ತಾ ಇರುವಂತಹ ಬಿಜೆಪಿ ನಾಯಕರು ರಾಜಕೀಯ ಬಾಡೂಟ ಸವಿಯುವಂತಹ ಲೆಕ್ಕಾಚಾರ ಮಾಡ್ತಿದ್ದಾರೆ. ಇದರ ಭಾಗವಾಗಿ ರಾಜ್ಯಪಾಲರ ಕಚೇರಿಯ ಬಾಗಿಲು ತಟ್ಟೋಕೆ ಕಮಲ ಪಡೆ ಸಜ್ಜಾಗಿದೆ. ಸರ್ಕಾರ ಅಸ್ಥಿರವಾಗಿದೆ ಅಂತ ದೂರು ನೀಡೋಕೆ ಬ್ಲೂ ಪ್ರಿಂಟ್ ರೆಡಿಯಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.